ಒಂದು 2-3 ಮಂತ್ಸಿಂದ ನಾನು ಯೋಚನೆ ಮಾಡ್ತಾಯಿದ್ದೆ ಈ ವಿಷಯ ಬಗ್ಗೆ ನಾನು ಮಾತಾಡಬಾರ್ದು ಅಂತ. ಬಟ್ ಈಗ ನನಗೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಯಾವುದು ಅಂದರೆ, ನಾನು ದೊಡ್ಡ ಇಶ್ಯೂ ಅಂತ ಹೇಳಲ್ಲ, ಸಣ್ಣ ಇಶ್ಯೂ ಅಂತ ಹೇಳ್ಬೋದು. ಇಷ್ಟೇ ಸಣ್ಣ ಇಶ್ಯೂ, ಬಾಂಗ್ಲಾದೇಶ್ ಇಶ್ಯೂ. ಓಕೆ, ಇನ್ 2024 ಶೇಖ್ ಹಸೀನಾ ಅಲ್ಲಿ ಆಗಿರೋ ದಂಗೆಯಿಂದ ಇಂಡಿಯಾಕ್ಕೆ ಬಂದು ಪೊಲಿಟಿಕಲ್ ಅಸೈಲಮ್ ಕೇಳ್ತಾಳೆ. ಸೊ ಇಂಡಿಯಾ ಇಸ್ ಗಿವನ್. ಇಂಟರಿಮ್ ಗೌರ್ಮೆಂಟ್ ಫಾರ್ಮ್ ಆಗುತ್ತೆ, ಲೆಡ್ ಬೈ ಮೊಹಮ್ಮದ್ ಯೂನಸ್. ಅವಾಗಿಂದನೂ ಅವ್ರ ಸ್ಟಾನ್ಸಸ್ ಕ್ಲಿಯರ್, ಇಂಡಿಯಾ ಅಗೇನಿಸ್ಟೇ ಇದೆ. ಇಟ್ಸ್ ಓಕೆ. ಇದರಿಂದ ಒಂದಿಷ್ಟು ಜನ ಯೂತ್ ಲೀಡರ್ಗಳು ಸ್ಪಾಟ್ಲೈಟ್ಗೆ ಬರ್ತಾರೆ. ಲೈಕ್ ಒಸಾಮಾ ಹದಿ ಆ್ಯಂಡ್ ಅನದರ್ ನ್ಯಾಷನಲ್ ಸಿಟಿಜನ್ ಪಾರ್ಟಿ NCP ಅಂತ ಇದೆ, ಅಲ್ಲೂ ಕೂಡ ಹಸಂತ್ ಅಬ್ದುಲ್ಲಾ ಅಂತ. ಇಟ್ಸ್ ಆಲ್ ಓಕೆ. ಆ್ಯಂಡ್ ಅವರಿಬ್ಬರದ್ದು ಯಾವತ್ತೂ ಅಗೇನಿಸ್ಟ್ ಇಂಡಿಯಾ ದೇ ಆರ್ ಟಾಕಿಂಗ್. ಓಕೆ, ವಿತ್ ಏನು ಯೋಚನೆ ಮಾಡ್ಬೋದು, ಓಕೆ, ಫಾರ್ ಪೊಲಿಟಿಕಲ್ ಬೆನಿಫಿಟ್ಸ್ ದೇ ಆರ್ ಡೂಯಿಂಗ್ ಇಟ್. ಒಸಾಮಾ ಹದಿ ಅಂತ ಒಬ್ಬರು ಯಾವತ್ತೂ ನಮ್ಮ ಇಂಡಿಯಾ ಬಗ್ಗೆ ಪೊಲಿಟಿಕಲ್ ಕಮೆಂಟ್ ಮಾಡೋರು, ಲೈಕ್ ಇಂಡಿಯಾವನ್ನು ಡಿಸ್ಟ್ರಾಯ್ ಮಾಡ್ತೀವಿ ಅಂತ ಹೇಳೋರು. ಅವರು ಸಿಂಗಾಪುರದಲ್ಲಿ 4 ದಿನದ ಹಿಂದೆ ಸತ್ತೋಗ್ತಾರೆ. ಹೇಗೆ? ಬೈ ಅನ್ನೋನ್ ಮ್ಯಾನ್. ಯು ನೋ ಹೂ ಈಸ್ ಅನ್ನೋನ್ ಮ್ಯಾನ್? ವಿ ನೋ. ನೆಕ್ಸ್ಟ್, ದೀಪು ಚಂದ್ರದಾಸ್ ಅಂತ ಅವ್ರ ಮೇಲೆ ಧರ್ಮದ ಬಗ್ಗೆ ಕಮೆಂಟ್ ಮಾಡಿದ್ದಾರೆ ಅಂತ ಅವ್ರ ಮೇಲೆ ಅಟ್ಯಾಕ್ ಆಗುತ್ತೆ ಬಾಂಗ್ಲಾದೇಶದಲ್ಲಿ. ಅವರೊಬ್ಬರು ಹಿಂದೂ, ಅವ್ರನ್ನ ಜೀವಂತವಾಗಿ ಸುಟ್ಟಾಕಲಾಗುತ್ತೆ. ಅಷ್ಟಾಯಿತು, ಬಾಂಗ್ಲಾದೇಶ್ ಹಿಂದೂಗಳು ಆರ್ ನಾಟ್ ಸೇಫ್, ಒನ್ ಥಿಂಗ್. ಆ್ಯಂಡ್ ಇನ್ನೊಬ್ಬನು, ದಿಸ್ ನ್ಯಾಷನಲ್ ಸಿಟಿಜನ್ ಪಾರ್ಟಿ ಲೀಡರು ಹಸ್ನಾತ್ ಅಬ್ದುಲ್ಲಾ ಅಂತ, ಅವರು ಒಂದು ಪೊಲಿಟಿಕಲ್ ಕಾಮೆಂಟ್ ಕೊಡ್ತಾರೆ. ಇಂಡಿಯಾ ಹೀಗೆ ನಮ್ಮ ಬಾಂಗ್ಲಾದೇಶ್ ಒಳಗಡೆ ಏನಾದ್ರು ಮಾಡ್ತಾಯಿದ್ರೆ, ತೊಂದರೆ ಕೊಡ್ತಾಯಿದ್ರೆ, ನಾವು ನಿಮ್ಮ ನಾರ್ತ್ ಈಸ್ಟ್ ಸ್ಟೇಟ್ಸ್ಗಳು ತೊಗೋತೀವಿ ಅಂತ. ಅಂದರೆ 7 ಸಿಸ್ಟರ್ಸ್: ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಮಣಿಪುರ್, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ತ್ರಿಪುರ ಆ್ಯಂಡ್ ಸಿಕ್ಕಿಂ. ವಿ ವಿಲ್ ಕಾಲ್ ಇಟ್ ಆ್ಯಸ್ ಅ ಬ್ರದರ್. ಓಕೆ, ಆ್ಯಂಡ್ ಅದರ್ 20 ಬ್ರದರ್ ಇದ್ದೀವಿ ನಾವು ಕೂಡ. ಕರ್ನಾಟಕ ಇರಲಿ, ತೆಲಂಗಾಣ ಇರಲಿ, ಹೈದರಾಬಾದ್ ಇರಲಿ, ಅದು ಮರಿಬಾರ್ದು ಅವರು. 1971ರಲ್ಲಿ ನಿಮಗೆ ನಿಮ್ಮ ದೇಶವನ್ನು ಮಾಡಿಕೊಳ್ಳೋ ಯೋಗ್ಯತೆ ಇರಲಿಲ್ಲ, ಆವಾಗಲೂ ಕೂಡ ನಾವೇ ಹೆಲ್ಪ್ ಮಾಡಿದ್ದೀವಿ. ಅದು ಒಂದು ನೆನ್ಪಿಟ್ಕೋಬೇಕಾಗಿ. ಸೊ ದ ಕ್ರಿಯೇಟರ್ ಕ್ಯಾನ್ ಡಿಸ್ಟ್ರಾಯ್ ಆಲ್ಸೋ. ಓಕೆನಾ? ದಿಸ್ ಇಸ್ ಅ ಕ್ಲಿಯರ್ ಮೆಸೇಜ್. ಆ್ಯಂಡ್ ಅನದರ್ ಥಿಂಗ್ ಈಸ್ ಆನ್ ಜಿಯೋಪೊಲಿಟಿಕ್ಸ್. ಇದು ಒಂದು ನಶೆ. ಒನ್ಸ್ ಯು ಸ್ಟಾರ್ಟ್ ಫಾಲೋಯಿಂಗ್ ಇಟ್, ನೀವು ಹಿಂದಕ್ಕೆ ಹೋಗೋಕ್ಕೇ ಆಗಲ್ಲ. ಸೊ ಬಟ್ ಇಟ್ಸ್ ಗುಡ್. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋಗೆ. ಥ್ಯಾಂಕ್ ಯು.